ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತು ಏನು ಅಂದರೆ ನಮ್ಮ ವೆನ್ಸರಿಂದ ಹೊಸ ಬಸ್ ಬಂದಿದೆ. ಸೊ ದಟ್ ಬೆಂಗಳೂರಿಂದ ಚಿತ್ತೂರಿಗೆ ಬಿಟ್ಟಿದ್ದಾರೆ. ಒಳ್ಳೆ ಸೆಮಿ ಲಕ್ಸುರಿ ಬಸ್ಸು. ಬನ್ನಿ ಇವತ್ತು ನಾವು ವೆನ್ಸನ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇದು ಒಂದು ಒಳ್ಳೆ ಫೆಸಿಲಿಟಿ, ಕಂಫರ್ಟಬಲ್ ಜರ್ನಿ ಮಾಡೋದಕ್ಕೋಸ್ಕರ ಫಿಕ್ಸ್ ಮಾಡ್ತಿದ್ದಾರೆ ಬಸ್ಸು. ಸೂಪರಾಗಿದೆ. ಸ್ಟುಡಿಯೋ 5:10 ಬಿಡುತ್ತೆ, 5:40 ಕಲಾಸಿಪಾಳ್ಯ, 6:15 ನಿಮಗೆ ITA ಗೇಟ್ ಬರುತ್ತೆ. ಚಿತ್ತೂರಿಗೆ 9:45 ರೀಚ್ ಆಗುತ್ತೆ. ಒಂದು ಒಳ್ಳೆಯ ಬಸ್ ಸರ್ವಿಸು, USB ಪೋರ್ಟ್ ಚಾರ್ಜಿಂಗು, ಸೆಮಿ ಪುಷ್ ಬ್ಯಾಕು ಎಲ್ಲ ಸರ್ವಿಸ್ ಕೊಟ್ಟಿದ್ದಾರೆ. ಬನ್ನಿ ಇವತ್ತು ಟ್ರಾವೆಲ್ ಮಾಡೋಣ ಬೆಂಗಳೂರಿಂದ ಪಲಮ್ನೇರ್ವರೆಗೂ. ಬನ್ನಿ ಸ್ಟಾಫ್ ಹತ್ರ ಮತ್ತೆ ಡೀಟೇಲ್ಸ್ ಎಲ್ಲ ತೊಗೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು BS6. ಈಗ ಇದರಲ್ಲಿ ಮಾರ್ಕಿ ಕೋಚಲ್ಲಿ ರೆಡಿ ಆಗಿರೋದು. ಒಂಥರ ಸೆಂಟ್ರಲೈಸ್ಡ್ ಡೋರು, ಸೆಮಿ ಪುಷ್ ಬ್ಯಾಕ್ ಸೀಟು ಮತ್ತು ಆಮ್ರೆಸ್ಟ್ ಕೊಟ್ಟಿದ್ದಾರೆ. 3+2 ಕಾಂಬಿನೇಷನು ಮತ್ತು ಮಿಡಲ್ ಡೋರು. ಇವ್ರು ಮ್ಯಾನೇಜರ್ ಸಾರು ವೆನ್ಸನ್ಗೆ. ಓಕೆ, ಮತ್ತು ನೋಡಿ ಇಂಟೀರಿಯರ್ ಒಳ್ಳೆ JBL ಸ್ಪೀಕರ್ಸ್ ಹಾಕಿದ್ದಾರೆ. ಪ್ರತಿ ಸೀಟ್ಗೂ ಫ್ಯಾನ್ ಕೊಟ್ಟಿದ್ದಾರೆ. ಪ್ಲಸ್ ನಮಗೆ ಏನಂದರೆ USB ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾರೆ. C ಟೈಪು ಪ್ಲಸ್ಸು USB ಟೈಪು. ಸೊ ದಟ್ ಏನಂದರೆ ಪ್ಯಾಸೆಂಜರ್ಸ್ಗೆಲ್ಲ ತುಂಬ ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ಎಲ್ಲರೂ ವಿಂಡೋ ಸ್ಕ್ರೀನ್ಸ್ ಹಾಕಿದ್ದಾರೆ. ಸೊ ದಟ್ ಏನಂದರೆ ನೈಟ್ ಟ್ರಾವೆಲ್ ಆದರೆ ಸ್ಕ್ರೀನ್ಸ್ ಎಲ್ಲ ಹಾಕ್ಕೊಂಡು ಪ್ಯಾಸೆಂಜರ್ಸು ಕಂಫರ್ಟಬಲ್ ಆಗಿ ಲೈಟಿಂಗ್ಸ್ ಇಲ್ದಿರ ಹೋಗ್ಬೋದು ಅಂತ ನೋಡಿ. ಮತ್ತು CC ಕ್ಯಾಮ್ರಾಸ್ ಎಲ್ಲ ಇಟ್ಟಿದ್ದಾರೆ. ಪ್ಲಸ್ಸು JBL ಸ್ಪೀಕರ್ಸ್ ಹಾಕಿದ್ದಾರೆ. ಇಂಟೀರಿಯರ್ಸ್ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತದೆ. ಚೆನ್ನಾಗಿ ಮಾಡಿಸಿದ್ದಾರೆ ಗಾಡಿನ. ಎಲ್ಲರೂ ಬೆಂಗಳೂರಿಂದ ಚಿತ್ತೂರಿಗೆ ಕಂಫರ್ಟಬಲಾಗಿ ಟ್ರಾವೆಲ್ ಮಾಡೋದು. ಮತ್ತು ಸೆಮಿ ಪುಷ್ ಬ್ಯಾಕ್ ಸೀಟ್ಸು ಎಲ್ಲ ಕಂಪ್ಲೀಟಾಗಿ ಸೆಮಿ ಪುಷ್ ಬ್ಯಾಕ್ ಸೀಟ್ಸು. ಸ್ವಲ್ಪ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಬ್ಯಾಕ್ ಸೈಡ್ ಹೋಗುತ್ತೆ. ಚೆನ್ನಾಗಿ ಪ್ಯಾಸೆಂಜರ್ಸು ಕಂಫರ್ಟಬಲಾಗಿ ನಿದ್ದೆ ಮಾಡಿಕೊಂಡು ಹೋಗ್ಬೋದು.
ನೋಡಿ ಮಿಡಲ್ ಡೋರು, ಇದೊಂದು ಸ್ಪೆಷಲ್ಲು. 12 ಮೀಟರ್ಸ್ ಚಾರ್ಜಿ, ಮಾರ್ಚಲ್ಲಿ ಕೋಚ್ ಬಿಲ್ಡ್ ಆಗಿರೋದು, ಸೂಪರಾಗಿ ಬಂದಿದೆ. ಸರ್ ನಮ್ಮ పేరన్నా జయచంద్ర. సుమారు ఎన్నేళ్ళు లింక్ ఉన్నారు నా వెన్సన్లో? ఒక 15 ఏళ్ళు. అలా మీరు ఫస్ట్ ట్రిప్ ఎక్కడ స్టార్ట్ చేస్తారు, ఏ టైంలో స్టార్ట్ చేస్తారు? బెంగళూరు అభయన స్టూడియో కేఆర్పురం వచ్చే లోపలనా? కేఆర్పురం వచ్చే కాడికి 6:30. చిత్తూరు ఎంచేపటికి వస్తారన్నా? చిత్తూరు 9:30 కల్లా వచ్చేస్తారు. 9:30 కన్నా నెక్స్ట్ ఎంచేపటికి ఇస్తారన్నా? ఇక్కడ చిత్తూరు వచ్చేసి 2:25కి. 2:25కి ఎంచేపటికి రీచ్ అవుతుందన్నా? నా బెంగళూరు స్టూడియో ఎంచేపటికి ట్రాఫిక్ ఉంటే 8 అవుతుంది, ట్రాఫిక్ లేకపోతే ఓకే 6:30 7 లోపల వెళ్ళిపోతుంది. ఓకేనా అన్న? టికెట్ రేట్ ఎంత వస్తుంది బెంగళూరు? 240 అన్న. ఈ బస్సు చాలా స్పెషల్గా చేసినారు, నాకు బాగా తెలుసు. ఓకే, ఓనర్ దగ్గర ఉండి డిజైన్ చేశారు అన్న. కొంచెం ఈ బస్సులో ఏమేమి స్పెషల్ ఉంది చెప్పండి అన్న. ఇది సీట్స్ వచ్చేసి ఫ్రీగా ఉన్నాయి. ఓకే, ఎంత దూరం జర్నీ చేసినా కానీ ఓకే ఫ్రీగా కూర్చోవచ్చును. ఓకే, పెద్దవాళ్ళు కూర్చోవచ్చును, చిన్నోళ్ళు కూర్చోవచ్చును, మగవాళ్ళ నొప్పులు అట్లాంటివి ఏమి ఉండవు. ఓకేనా? సీట్ కి ఫ్యాన్ ఉన్నది. ఓకేనా? నెక్స్ట్ వచ్చేసి వాళ్ళకి ఏం సీటు, లగేజ్ పాడు అంటే ట్రైన్ ఉంటాడు, కండక్టర్ ఉంటాడు, ఎత్తిస్తారు. ఓకేనా? అన్ని మేము దగ్గర చూసుకుంటాము. ఓకేనా? సెమీ పుష్ బ్యాక్ సీట్ కదా, సైడ్ స్క్రీన్ అంతా పెట్టినారు, చాలా బాగుంది. ఎలా అంటే పిల్లలు నైట్లో అంతా కొంచెం జర్నీ అవుతే లైటింగ్స్ అంతా రాకుండా. బుకింగ్ ఏమైనా ఉందన్నా? నా బుకింగ్ స్పెషల్ కంపల్సరీ ఉంది. ఓకే, ఫోన్ బుకింగ్ ఉంది, యాప్ ఉంది, యాప్ ఉంది, రెడ్ బస్ యాప్ ఉంది. ఓకే, ఇందులో బుక్ చేసుకోవచ్చు. నెంబర్ వచ్చేసి ఓకే 79 ఓకే 01 ఓకే 600 ఓకే 999. ఓకేనా? థ్యాంక్స్ అన్న, థ్యాంక్స్. ఓకే, గుడ్. 79 ఓకే 0 ఓకే 15 ఓకే 00 ఓకే 999. ఓకేనా? థ్యాంక్స్ అన్న. మరి ఎన్నేళ్ళు ఇంకా ఉండన్న వెన్సన్లా? 8 ఏళ్ళు అన్న. టైమింగ్ చెప్పన్నా, ఇది ఫస్ట్ ట్రిప్ ఎక్కడ స్టార్ట్ చేస్తారు, ಯಾವ టైమింగ్, ఎక్కడ? 5 కాలు, మళ్ళా కలాష్పాలెం అన్న, కిటిన్ ఫ్యాక్టరీ, చిత్తూరు ఎంచేటికి పోతారన్నా? 9:40. మళ్ళీ రిటర్న్ ఎంచేపు ఇస్తారన్నా? 2:30. స్టూడియోస్ ఏరియా లోపల ಯಾವ టైం అవుతుంది? 8 గంటలు, 8:30. ఓకే, థ్యాంక్స్ అన్న, థ్యాంక్స్. నమస్తే అన్న. మీ పేరన్నా? ಸುಮಾರು ಎಣ್ಣೆಣ್ಣೆ ಲಿಂಕ್ ಉಂಟಾರಣ್ಣ ವೆನ್ಸನ್ಲ? ವೆನ್ಸನ್ ಬಸ್ಸು ಕೇರ್ಪುರಂಗೆ ಒಂದು 6:20 ವೆಯ್ಟ್ ಮಾಡ್ತಾ ಇದ್ದೀನಿ ವೆನ್ಸನ್ಗೆ. ಈಗ 6:15 ಆಗ್ತಾಯಿದೆ ಟೈಮು. ಬನ್ನಿ ಇವತ್ತು ಟ್ರಾವೆಲ್ ಮಾಡೋಣ ನಮ್ಮ ವೆನ್ಸನ್ ಬಸ್ಸಲ್ಲಿ, ಹೆಂಗೆ ಎಕ್ಸ್ಪೀರಿಯನ್ಸ್ ಇದೆ ಏನು ಅಂತ ನೋಡೋಣ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ವೆನ್ಸನ್ ಬಸ್ಸಲ್ಲಿ, ಹೊಸ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಬೆಂಗಳೂರಿಂದ ಫಲಂನೇರ್ವರೆಗೂ. ಬನ್ನಿ, ಇವತ್ತು ನಮ್ಮ ಲಿಂಗರಾಜಣ್ಣ ಇದ್ದಾರೆ, ಅವ್ರ ಜೊತೆಲಿ ಟ್ರಾವೆಲ್ ಮಾಡೋಣ. 6:35ಕ್ಕೆ ಬಂತು ಕೇರ್ಪುರಮ್ಮು. ಬನ್ನಿ, ಇಲ್ಲಿಂದ ಕೋಲಾರ್ಗೆ 52, ತಿರುಪತಿಗೆ 236, ಚೆನ್ನೈಗೆ 317 ಕಿಲೋಮೀಟರ್ಸ್ ಇದೆ. ಬನ್ನಿ ಒಂದು ಜರ್ನಿ ಮಾಡೋಣ ನಮ್ಮ ಹೊಸ ವೆನ್ಸನ್ ಬಸ್ಸಲ್ಲಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅವ್ರು ಕೊಟ್ಟಿರೋಂಥ ಫೆಸಿಲಿಟಿ ನಮ್ಗೆ ಗೊತ್ತಿರೋಂಗೆ ಯಾವ ಬಸ್ಸಲ್ಲೂ ಕೊಟ್ಟಿಲ್ಲ. ಇಂಡಿವಿಜುವಲ್ ಸೆಮಿ ಫುಡ್ ಪ್ಯಾಕು ಎಲ್ಲ ಕೊಟ್ಟಿದ್ದಾರೆ ಬಸ್ಸಲ್ಲಿ. ತುಂಬ ಥ್ಯಾಂಕ್ಸ್ ಗುಣಾ ಸರ್ ಅವ್ರಿಗೆ, ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗ ನಾವು ಮಾತಾಡಿದ್ರೂ ತುಂಬ ಥ್ಯಾಂಕ್ಸ್ ಸರ್ ಗುಣಾ ಸರ್ ಅವ್ರಿಗೆ. PC ಪಾಳ್ಯ ಬಂದಿದ್ದೀವಿ. ನೋಡಿ, KSRTC ಐರಾವತ ಹೋಗ್ತಾ ಇದೆ, ಬೆಂಗಳೂರು ತಿರುಪತಿ. ಈಗೆಲ್ಲ ಸ್ವಲ್ಪ ಐರಾವತಲ್ಲಿ ಟಿಕೆಟ್ ರೇಟ್ಸ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಸೊ ದಟ್ ಯಾರಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಐರಾವತಲ್ಲಿ ಚೆನ್ನಾಗಿ ಟ್ರಾವೆಲ್ ಮಾಡ್ಬೋದು. ರೇಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ನೋಡಿ, ಆ ಕಡೆ ನಮ್ಮ JNR ಬರ್ತಾ ಇದೆ.
ವಿನಾಯಕ ಕಡಪ ಗಾಡಿ ಬರ್ತಾ ಇದೆ. ವಿನಾಯಕ ಕಡಪ ಗಾಡಿ ತುಂಬ ಫಾಸ್ಟ್ ಬಸ್ಸು. ಬೆಳಗ್ಗೆ 5:40ಗೆ ಕಲಾಸಿಪಾಳ್ಯ ಬಿಡುತ್ತೆ. ಬೈ 12:30ಗೆಲ್ಲ ಕಡಪ ಹೋಗುತ್ತೆ. ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ ನಮ್ಮ ವಿನಾಯಕ. ಈ ಬಸ್ ವೀಡಿಯೋನು ಮಾಡಿದ್ದೀವಿ. ತುಂಬ ಫಾಸ್ಟ್ ಸರ್ವೀಸು. ಈಗ ಇನ್ನೊಂದು ಬಸ್ ಬಿಟ್ಟಿದ್ದಾರೆ. 5 ಗಂಟೆಗೆ ಬಿಡುತ್ತೆ. 10:15ಗೆಲ್ಲ ನಿಮಗೆ ಕಡಪ ಹೋಗುತ್ತೆ. ಸೂಪರ್ ಫಾಸ್ಟ್ ಬಸ್ ಇದು. ಗಂಟೆ ಆಗ್ತಾ ಇದೆ. ಹೊಸಕೋಟೆ ನೋಡಿ, ಮದನಪಲ್ಲಿ ಬಸ್ ಇದೆ. KSRTC ವಿಜಯವಾಡ ಬಸ್ಸು ಆಟೋನಗರ್ ಸಿಗ್ಬೋದು. ಬೆಂಗಳೂರು ಟು ವಿಜಯವಾಡ ಡೇ ಟೈಮಲ್ಲಿ. NH 75ಗೆ ಜಾಯ್ನ್ ಆಗ್ತಾ ಇದ್ದೀವಿ. ಆಕ್ಸಿಡೆಂಟ್ ಆಗಿದೆ. ಅಲ್ಲಿಂದ ಈ ಕಡೆ ಬಂದ್ಬಿಟ್ಟಿದ್ದಾನೆ. ಸನ್ರೈಸ್ ಆಗ್ತಾ ಇದೆ. ಸೊ ದಟ್ ಏನಂದರೆ ಸೂರ್ಯನ
ಹಂಗೆ ಕ್ಲಿಯರಾಗಿ ಬರ್ತಾ ಇದೆ, ಕ್ಲಾರಿಟಿ ಇಲ್ಲ. ನಮ್ಮ SVMS ಹೋಗ್ತಾ ಇದೆ, ನಾಗಾರ್ಜುನ. ಕೋಲಾರ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಈಗ ನಾವು. ಟೈಮ್ 7:35 ಆಗ್ತಾ ಇದೆ. ಕೋಲಾರ KMF ಎರಡು ಕಡೆ ಕೋಲಾರಿಂದ ಮುಳಬಾಗಲ್ ರೋಡಲ್ಲಿ ಹೈವೇಲಿ ಡೈವರ್ಜನ್ಸ್ ಇರುತ್ತೆ. ರೋಡು ಫ್ಲೈಓವರ್ ಮಾಡ್ತಾ ಇದ್ದಾರೆ. ಮುಳಬಾಗಲ್ ಟೋಲ್ ಪ್ಲಾಜಾ ಬಂದಿದ್ದೀವಿ. ಆಗ್ತಾ ಇದೆ. ಈಗ ನಾವು ಮುಳಬಾಗಲಲ್ಲಿ ಬರ್ತಾ ಇದ್ದೀವಿ. ಈಗ ನಾವು ಮುಳಬಾಗಲ್ ಸಿಟಿ ಒಳಗಡೆ ಹೋಗಿ ಮತ್ತೆ ಮೇನ್ ರೋಡ್ ಜಾಯಿನ್ ಮಾಡ್ತೀವಿ. ಬನ್ನಿ ಈಗ ಮುಳಬಾಗಲ್ ಸಿಟಿ ಎಂಟ್ರಿ ಆಗೋಣ. ಕಿಸಾನ್ ಬರ್ತಾ ಇದೆ, ವಿಕೋಟ ಬ್ಯಾಂಗ್ಳೂರು. ಅಂಬೇಡ್ಕರ್ ಸರ್ಕಲ್ಲು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನೋ. ಮುಳಬಾಗಲ್ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 8 ಗಂಟೆ ಆಯಿತು ನೋಡಿ. SLV ಅವರಿದೆ, ಕೋಲಾರ ಮತ್ತು ಸಿಂಗಲ್ಗೆ. ಮತ್ತು ನಮ್ಮ ಜೈ ಭಾರತ್ ಇದೆ, ಚಿತ್ತೂರಿಂದ ಬರೋ ಗಾಡಿ, ಅದು ಸೂಪರಾಗಿದೆ. ಜೈ ಭಾರತ್ ಇದೆ, ಚಿತ್ತೂರು ಬೆಂಗಳೂರು, ಡೈಲಿ 2 ಸಿಂಗಲ್ಸು. ಬೆಳಗ್ಗೆ ಇಂದಿರಾ ಬಸ್ಸು ವಿಕೋಟ ಟು ಚಿಕ್ಕಬಳ್ಳಾಪುರ. ಈಗ ಸಿಗ್ನಲ್ಸ್ ಎಲ್ಲ ಹಾಕಿದ್ದಾರೆ. ಬೆಳಗ್ಗೆ ಟೈಮ್ ಅಂತ ಆಪ್ರೇಟ್ ಮಾಡ್ತಾ ಇಲ್ಲ ನಮ್ಮ ಜೈ ಭಾರತ್. ಸುಮಾರು ದಿವಸದಿಂದ ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆದಂಗಿದೆ. ರೆಡಿ ಆಯಿತು ಅಂದರೆ ಸ್ವಲ್ಪ ಈ ಟ್ರಾಫಿಕ್ ಜಾಮ್ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ಆಲ್ಮೋಸ್ಟ್ ಕೆಲವು ಕಡೆ ಎಲ್ಲ ಹೋಗ್ತಾ ಇದೆ ಗಾಡಿಗಳು.
SVT ಪುಂಗ್ಳೂರು ಕೋಲಾರ. ಒಟ್ಬಲ್ಲಿ ಬಂದಿದ್ದೀವಿ. ಫೇಮಸ್ ಟೊಮಾಟೊ ಮಾರ್ಕೆಟ್ ಇದೆ ಇಲ್ಲ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಪುಂಗ್ಳೂರು ಹೋಗುತ್ತೆ. ನಂಗಲಿ ಬಂದಿದ್ದೀವಿ. ಇಲ್ಲಿ ಫ್ಲೇವರ್ ಆಗ್ತಾ ಇದೆ ಸುಮಾರು ದಿವಸದಿಂದ. ಸ್ವಲ್ಪ ಬೇಗ ಆಗ್ಬೋದು ಅನಿಸುತ್ತೆ. ನೋಡಿ ಅಲ್ಲಿ ಇನ್ನೊಂದು ವೆನ್ಸನ್ ಹೋಗ್ತಾ ಇದೆ. ಈಗ ಫುಲ್ ಬ್ರೇಕ್ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಪೆಟ್ರೋಲ್ ಹಾಕ್ಸೋಲ್ಲ. ಮತ್ತು ವಾಶ್ರೂಮ್ ಬ್ರೇಕು ಇದೆ ಒಂದು 5 ಮಿನಿಟ್ಸು. ಯಾರಾದರೂ ಹೋಗ್ಬೇಕಂದ್ರೆ ಹೋಗ್ಬೋದು. ನೋಡಿ ಈಗ ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ. ಔಟ್ಸೈಡೆಲ್ಲ ಯಾವ ಥರ ಇದೆ ಅಂತ ನೋಡಿ. ನಮ್ಮ ಬಸ್ಸು ವೆನ್ಸನ್ನು ನಮ್ಮ ಲಿಂಗರಾಜನ್ನ ನೋಡಿ. ಎಲ್ಲ ಲೇಡೀಸ್ ಎಲ್ಲ ವಾಶ್ರೂಮ್ ಬ್ರೇಕ್ ಇದೆ ಪೆಟ್ರೋಲ್ ಪಂಪಲ್ಲಿ. ಫೀಲ್ ಬ್ರೇಕ್ ಜೊತೆ ವಾಶ್ರೂಮ್ ಬ್ರೇಕ್ ಇದೆ ನೋಡಿ. ನಮ್ಮ ಲಿಂಗರಾಜು ಅನ್ನ ಹಾಂ ಸರ್. ನೋಡಿ ನಮ್ಮ ಮಾರುತಿ ಕೋಚಿಂದ ಆಗಿರೋ ಗಾಡಿ ಮಾತ್ರ ಸೂಪರಾಗಿ ಮಾಡಿದ. ಒಂಥರ ವೆರೈಟಿ ಬಸ್ಸು ಸಣ್ಣ. ಜೊತೆ ಟೀ ಕುಡಿತಾ ಇದ್ದೀವಿ. ಬೇಕು ನಿಯರ್ ಬೈ ಬಂದ್ಬಿಟ್ಟು ಪೆಟ್ರೋಲ್ ಪಂಪ್ ಪಕ್ಕದಲ್ಲೇ ಒಂದು ಟೀ ಶಾಪ್ ಇದೆ. ವಿಹಾರಿಕಾ ಟೀ ಸ್ಟಾಲ್ ಅಂತ. ಟೀ ಮಾತ್ರ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಸ್ಟಾಫು ಮತ್ತು ನೋಡಿ ನಾವು ಲಿಂಗರಾಜನ ಎಲ್ಲ ಕುಡಿತಾ ಇದ್ದೀವಿ ಟೀನ. ನೋಡಿ ಇವರು ಬಂದಿದ್ದಾರೆ ಪ್ಯಾಸೆಂಜರು. ನಮಸ್ತೆ, ನಿಮ್ಮ ಹೆಸರು ಸರ್? ಸುಬ್ರಹ್ಮಣ್ಯ ಅಂತ. ಸುಮಾರು ಎಷ್ಟು ವರ್ಷದಿಂದ ವೆನ್ಸನಲ್ಲಿ ಬರ್ತಾ ಇದ್ದೀರಾ ಸರ್ ನೀವು? ಡೈಲಿ ಬರ್ತೀರಾ ನೀವು? ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತೀರಾ ಸರ್? ಪಲಮ್ನೇರಾ? ಹೆಂಗಿದೆ ಸರ್? ನೀವು ಹೊಸ ಬಸ್ ಹಾಕಿದ್ದಾರೆ, ನಿಮ್ಗೆ ಏನು ಅನ್ಸುತ್ತೆ? ಚೆನ್ನಾಗಿದೆ. ಪ್ಯಾಸೆಂಜರ್ ಕಂಫರ್ಟಬಲ್ ಎಲ್ಲ ಯಾವ ಥರ ಇದೆ? ಕಂಫರ್ಟಬಲ್, ಸೂಪರ್. ಓಕೆ ಸರ್, ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ಸರ್. ಕೆಲಸ ಮಾಡ್ತಾರೆ ಯಾಕಂದರೆ ವಾಶ್ರೂಮ್ ಬ್ರೇಕ್ ಕೊಡ್ತಾ ಇದ್ದಾರೆ ಪೆಟ್ರೋಲ್ ಪಂಪಲ್ಲಿ. ಸೊ ದಟ್ ಲೇಡೀಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ವಾಶ್ರೂಮ್ ಬೇಕು ಇಂಪಾರ್ಟೆಂಟು. ಯಾಕಂದರೆ ಸ್ವಲ್ಪ ಜನ ಸ್ಟುಡಿಯೋಯಿಂದ ಹತ್ತಿದವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಈ ಒಂದು ವಿಷಯ ವೆನ್ಸನ್ ಅವ್ರು ಮಾಡ್ತಾ ಇರೋದು. ವಾಶ್ರೂಮ್ ಬೇಕಿರೋದ್ರಿಂದ ಏನಾಗುತ್ತೆ ಅಂದರೆ ಲೇಡೀಸ್ಗೆ ಮೇಯ್ನು. ಜೆಂಟ್ಸ್ ಹೆಂಗೋ ಯಾವ ಕಡೆನೂ ಅಡ್ಜಸ್ಟ್ ಮಾಡ್ಕೋತಾರೆ. ನಂಗ್ಲಿ ಟೋಲ್ ಪ್ಲಾಜಾ ಬಂದಿದ್ದೀವಿ. ಇಲ್ಲಿಂದ ತಿರುಪತಿಗೆ 131 ಕಿಲೋಮೀಟರ್ಸ್ ಇದೆ. ಸೊ ನಾವು ಆಂಧ್ರ ಒಳಗಡೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಚೆಕ್ ಪೋಸ್ಟ್ ಇದು. ಕಂಫರ್ಟಬಲ್ ಸೀಟಿಂಗ್ ಇದೆ. ಪ್ಯಾಸೆಂಜರ್ಸ್ ಎಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದಾರೆ. ಹೆಲ್ಮೆಟ್
ಜಾಮ್ ಆಗಿರೋದು. ಏನೋ ಆಕ್ಸಿಡೆಂಟ್ ಆಗಿದೆ ಇಲ್ಲಿ, ನೋಡೋಣ ಬನ್ನಿ ಏನಾಗಿದೆ ಅಂತ. ನೋಡಿ ಆಟೋ ಆಕ್ಸಿಡೆಂಟ್ ಆಗಿದೆ. ಕಾರು ಆಟೋ ನೋಡಿ ಪಾಪ ತುಂಬ ಆಕ್ಸಿಡೆಂಟ್ ಆಗಿದೆ, ತುಂಬ ವರ್ಸ್ಟ್ ಆಗಿದೆ ಆಕ್ಸಿಡೆಂಟು. ನಾವು ಪಲ್ಮನಲ್ಲಿ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಕ್ಯಾಟಲ್ ಫಾರಮ್ ಅಂತ ಬಸ್ ಸ್ಟಾಪು. ಇಲ್ಲಿಂದ ರೈಟ್ ತಗೊಂಡ್ರೆ ಬಿಕೋಟ. ಟ್ರಕ್ಕಲ್ಲಿರೋದೆಲ್ಲ ಅಪ್ಸೆಟ್ ಆಗಿದೆ, ಅಲ್ಲ ಅಪ್ಸೆಟ್ ಆಗಿದೆ. ನೋಡಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ. ಇಲ್ಲಿಂದ ಪಲ್ಮೇರ್ಗೆ ಒಂದು 4 ಕಿಲೋಮೀಟ್ರ್ ಇದೆ. ಬನ್ನಿ, ಇದು ಡೈರೆಕ್ಟ್ ಬೈಪಾಸ್ ರೋಡು, ತಿರುಪತಿಗೆ ಹೋಗ್ಬೋದು. ನಾವು ಒಳಗಡೆ ಹೋಗ್ತೀವಿ ರೈಟ್ ತಗೊಂಡು. ಇಲ್ಲಿಂದ ಚೆನ್ನೈಗೆ 209, ಪಲ್ಮೇರ್ಗೆ 4 ಕಿಲೋಮೀಟರ್ಸು, ತಿರುಪತಿಗೆ 112 ಕಿಲೋಮೀಟರ್ಸು. ಪಲ್ಮೇರ್ ಒಳಗಡೆ ಹೋಗ್ತಾ ಇದ್ದೀವಿ. KSRTC ಕುಪ್ಪಂ ಬಸ್ ಇದೆ ಮುಂದೆಗಡೆ. ಎಷ್ಟು ಕುಪ್ಪಂ ಬಸ್ಸು, ತುಂಬ ಹಳೆ ಬಸ್ಸು, ಚಿಕ್ಕಕ್ಕಿಲ್ಲ ಏನಿಲ್ಲ, ಫುಲ್ ಆಗಿದೆ. ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ, ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸನ್ ಕಡೆಯಿಂದ. ನಾವು ಇಲ್ಲಿ ಪಲ್ಮನೇರಲ್ಲಿ ವಿಡಿಯೋ ಎಂಡ್ ಮಾಡ್ತಾಯಿದ್ವಿ. 8:55ಕ್ಕೆ ಪಲ್ಮನೇರ್ ಬಂದಿದ್ದೀವಿ. ಓಕೆ, ನಮ್ಮ ಜರ್ನಿನ ಇಲ್ಲಿಗೆ ಎಂಡ್ ಮಾಡೋಣ. 9:45 ಚಿತ್ತೂರು ಸೇರುತ್ತೆ ಬಸ್ಸು. ಒಳ್ಳೆ ಸರ್ವೀಸು. ಫ್ರೆಂಡ್ಸನ್ನು ಪ್ಯಾಸೆಂಜರ್ ಕಂಫರ್ಟಬಲ್ ತುಂಬ ಇಂಪಾರ್ಟೆಂಟಾಗಿ ಥಿಂಕ್ ಮಾಡಿ ಬಸ್ ಮಾಡ್ತಿದ್ದಾರೆ. ಲಿಂಗರಾಜನಾಗೆ ಬಾಯ್. ನೋಡಿ, ನಮ್ಮ ಶೆಮ್ಶೇರ್ ಫಸ್ಟ್ ಬಸ್ ರೆಡಿಯಾಗಿದೆ. ಬೆಂಗಳೂರು 9:15 ಬಿಡ್ತಾರೆ ಶೆಮ್ಶೇರು ಪಲ್ಮೇರಿಂದ ಬೆಂಗಳೂರಿಗೆ. 4 ಸಿಂಗಲ್ ಬಸ್ಸು. ತಿರುಮಲ ಅಲ್ಲಿ ನೋಡಿ ಎಲ್ಲ ಪಾದಯಾತ್ರೆ ಮಾಡ್ತಿದ್ದಾರೆ ತಿರುಪತಿಗೆ. ನಾವು ಬಾಯ್ ಚಿಕ್ಕಂಡ ಬಾಯ್. ಪಲ್ಮೇರ್ ಬಂದ್ಬಿಟ್ಟು 8:55ಕ್ಕೆ ಬಂದು. ತುಂಬ ಥ್ಯಾಂಕ್ಸ್ ಹೇಳಬೇಕು ವೆನ್ಸನ್ ಅವ್ರ ಟೀಮ್ಗೆ. ತುಂಬ ಧನ್ಯವಾದ ಎಲ್ಲರಿಗೂ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. సోమల 2వ రోజు వచ్చి